ಕರ್ನಾಟಕ ರಾಜಕೀಯದಲ್ಲಿ ಸದ್ಯಕ್ಕೆ ದೊಡ್ಡದೊಂದು ಚರ್ಚೆ ನಡೀತಾ ಇದೆ. ಅದೇನೆಂದ್ರೆ ಪ್ರಾದೇಶಿಕ ಶಕ್ತಿಯಾಗಿದ್ದ ಜೆಡಿಎಸ್ ಪಕ್ಷ ಅಳಿವಿನ ಹಾದಿ ಹಿಡಿದಿದೆಯಾ? ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಇದಕ್ಕೆ ದಿಕ್ಸೂಚಿ ಅಂತಿದೆಯಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ಗೆ ವಿಧಾನಸಭೆಯಲ್ಲಿ 18 ಮಂದಿ ಶಾಸಕರಿದ್ದಾರೆ. ಆದ್ರೆ ಮೊನ್ನೆ ನಡೆದ ಪರಿಷತ್ ಚುನಾವಣೆಯಲ್ಲಿ ಅವರದೇ ಮೈತ್ರಿ ಅಭ್ಯರ್ಥಿಗೆ ಬಿದ್ದಿದ್ದು ಕೇವಲ 14 ಮತಗಳು. ಅಂದ್ರೆ ಸ್ವಂತ ಶಾಸಕರಿಗೆ ಪಕ್ಷದ ಮೇಲೆ ನಂಬಿಕೆ ಇಲ್ಲದಂತಾಗಿದ್ಯಾ? ಇಸ್ಲಾಂ ಮತ್ತು ಜಾತ್ಯತೀತ ತತ್ವಗಳನ್ನ ನೆಚ್ಚಿಕೊಂಡಿದ್ದ ಜೆಡಿಎಸ್ ಈಗ ಬಿಜೆಪಿಯ ರಾಜಕೀಯ ಆಟಕ್ಕೆ ಬಲಿಯಾಗ್ತಿದ್ಯಾ? ಇಂಥದ್ದೊಂದು ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ದುತ್ತಂತ ಎದ್ದು ಕೂತಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಒಂದು ಕಾಲದಲ್ಲಿ ಜೆಡಿಎಸ್ ಕರ್ನಾಟಕದ ಪ್ರಬಲ ಪ್ರಾದೇಶಿಕ ಶಕ್ತಿಯಾಗಿತ್ತು. 1999ರ ಚುನಾವಣೆಯಲ್ಲಿ ಕೇವಲ 10 ಸ್ಥಾನ ಗೆದ್ದಿದ್ದ ಜೆಡಿಎಸ್ 2004ರ ವೇಳೆಗೆ ಬರೋಬ್ಬರಿ 58 ಸ್ಥಾನಗಳನ್ನು ಗೆದ್ದು ರಾಜ್ಯ ರಾಜಕೀಯದ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿತ್ತು. ಮೊದಲು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿತ್ತು. ಆಮೇಲೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬಿಜೆಪಿ ಜೊತೆ ಕೈಜೋಡಿಸಿ ವಿವಾದಕ್ಕೆ ಕಾರಣವಾಯಿತು. ಅಧಿಕಾರಕ್ಕಾಗಿ ಮಾಡಿಕೊಂಡ ಈ ತೀರ್ಮಾನಗಳು ಪಕ್ಷದ ವಿಶ್ವಾಸಾರ್ಹತೆಗೆ ಹೊಡೆತ ನೀಡಿದ್ವು. ಇದರ ಪರಿಣಾಮ 2008ರಲ್ಲಿ 28 ಸ್ಥಾನಗಳಿಗೆ ಕುಸಿತು. 2013 ಮತ್ತು 2018ರಲ್ಲಿ ಸ್ವಲ್ಪ ಚೇತರಿಸಿಕೊಂಡಿತ್ತು. 2018ರಲ್ಲಿ ಕುಮಾರಸ್ವಾಮಿಯವರು ಸಿಎಂ ಆದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳಿಗೆ ಕುಸಿಯುವ ಮೂಲಕ ಜೆಡಿಎಸ್ಗೆ ಇತಿಹಾಸದಲ್ಲೇ ದೊಡ್ಡ ಆಘಾತ ಎದುರಾಯಿತು. 2023ರ ಭೀಕರ ಸೋಲಿನ ನಂತರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮೂಲಕ ಜೆಡಿಎಸ್ಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿತ್ತು. ಇದು ತಾತ್ಕಾಲಿಕ ಲಾಭವನ್ನು ತಂದುಕೊಟ್ಟಿದೆ. ಆದ್ರೆ ದೀರ್ಘಾವಧಿಯಲ್ಲಿ ಇದು ಜೆಡಿಎಸ್ನ ಸ್ವತಂತ್ರ ಅಸ್ತಿತ್ವಕ್ಕೆ ದೊಡ್ಡ ಕೊಡಲಿ ಪೆಟ್ಟಾಗುತ್ತಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಯಾಕಂದ್ರೆ ಜೆಡಿಎಸ್ ತನ್ನ ರಾಜಕೀಯವನ್ನ ಪ್ರಾದೇಶಿಕ ಜಾತ್ಯತೀತ ಮತ್ತು ಗ್ರಾಮೀಣ ಆಧಾರದ ಮೇಲೆ ಕಟ್ಟಿತ್ತು. ಆದ್ರೆ ಮೈತ್ರಿ ನಂತರ ಜಾತ್ಯತೀತ ಪದವನ್ನ ಮರೆತು ಧರ್ಮದ ರಾಜಕೀಯಕ್ಕೆ ಮುಂದಾಗಿದೆ ಅನ್ನೋ ಟೀಕೆ ಕೇಳಿಬರುತ್ತಿದೆ. ನಾಗಮಂಗಲ, ಮದ್ದೂರಿನ ಕೋಮುಗಲಭೆ ಮತ್ತು ಕೆರಗೋಡು ಹನುಮಧ್ವಜ ವಿವಾದದಲ್ಲಿ ಕುಮಾರಸ್ವಾಮಿ ಅವರೇ ನೇರವಾಗಿ ಭಾಗಿಯಾಗಿದ್ದು ಇದಕ್ಕೆ ಸಾಕ್ಷಿ ಅಂತಾರೆ ವಿಶ್ಲೇಷಕರು. ಇನ್ನ ಜೆಡಿಎಸ್ ಮೇಲಿರುವ ಅತಿ ದೊಡ್ಡ ಟೀಕೆ ಅಂದ್ರೆ ಕುಟುಂಬ ರಾಜಕೀಯ. ದೇವೇಗೌಡರು ಮತ್ತು ಅವರ ಕುಟುಂಬದ ಸುತ್ತಲೇ ಪಕ್ಷದ ರಾಜಕೀಯ ಸುತ್ತುತ್ತಿರೋದ್ರಿಂದ ಹೊಸ ಮತ್ತು ಯುವ ನಾಯಕತ್ವ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಇಂದಿನ ಯುವ ಮತದಾರರನ್ನ ಸೆಳೆಯಲು ಹೊಸ ಮುಖಗಳ ಅಗತ್ಯವಿದ್ರೂ ಪಕ್ಷ ಅದರಲ್ಲಿ ವಿಫಲವಾಗ್ತಿದೆ. ಇದರ ನೇರ ಪರಿಣಾಮ ಚುನಾವಣಾ ಫಲಿತಾಂಶಗಳಲ್ಲಿ ಕಾಣಿಸುತ್ತಿದೆ. ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಹಾಸನದಲ್ಲೇ ಪಕ್ಷ ಸೋತಿತ್ತು. ಕುಮಾರಸ್ವಾಮಿಯವರ ಸ್ವಕ್ಷೇತ್ರವಾಗಿದ್ದ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋಲು ಕಂಡ್ರು. 2018ರಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ 7 ಸ್ಥಾನ ಗೆದ್ದಿದ್ದ ಜೆಡಿಎಸ್ 2023ರ ವೇಳೆಗೆ ಕೇವಲ 1 ಸ್ಥಾನಕ್ಕೆ ಬಂದು ನಿಂತಿತ್ತು. ದಿನದಿಂದ ದಿನಕ್ಕೆ ಪಕ್ಷ ಸಂಘಟನೆ ಕ್ಷೀಣಿಸುತ್ತಿದೆ. ಶಾಸಕರಲ್ಲೇ ಅಸಮಾಧಾನ ಹೊಗೆಯಾಡ್ತಿದೆ. ಇದೇ ಮೈತ್ರಿ ಹೀಗೆ ಮುಂದುವರೆದ್ರೆ 2028ರ ವಿಧಾನಸಭೆ ಚುನಾವಣೆ ವೇಳೆಗೆ ಜೆಡಿಎಸ್ ತನ್ನ ಸಂಪೂರ್ಣ ಮತ ಬ್ಯಾಂಕ್ ಅನ್ನ ಬಿಜೆಪಿಗೆ ಒಪ್ಪಿಸಿ ಕೈಕಟ್ಟಿ ನಿಲ್ಲಬೇಕಾಗಬಹುದು. ಪ್ರಾದೇಶಿಕ ಅಸ್ತಿತ್ವ ಸಂಪೂರ್ಣವಾಗಿ ಇಲ್ಲದಂತಾಗುವ ಅಪಾಯ ಎದುರಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಬದುಕುಳಿಯುತ್ತಾ ಅಥವಾ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.